ಇಲ್ಲ. ಅಷ್ಟೇ ಅಲ್ಲ, ಭಗವಂತನ ಇಲ್ಲಿ ಯಾವುದೂ ಇಲ್ಲ. ಇಲ್ಲೆಲ್ಲ ನೀವೇನೇನು ನೋಡ್ತೀರಿ ಯಾವುದು ದೇವರನ್ನ ಹೇಗೆ ತಿಳ್ಕೊಳ್ಬೋದು ಅಂದರೆ ವಿಧಿಯಿಂದ ತಿಳ್ಕೊಳಕ್ ಬರಲ್ಲ. ವಿಧಿ ಅಂದರೆ ಹೀಗಿದ್ದಾನೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಏನು ಹೇಳ್ಬೋದು? ಹೀಗಿಲ್ಲ, 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 ಹೀಗಿಲ್ಲ. ಅದನ್ನೇ ಕೆಲವರು ಏನು ತೋರಿಸಿದ್ರು, ಇದು ದೇವರ ಅಲ್ಲ, ಅದು ದೇವರ ಅಲ್ಲ, ಅದನ್ನೇ ಅವರಂದದ್ದು ಅಲ್ಲ ಅಂತ. ಅಲ್ಲ ಅಂದರೆ ಅಲ್ಲ, ಅವನಲ್ಲ, ಇದು ಅವನಲ್ಲ, ಇದು ಅವನಲ್ಲ. ಗಾಳಿ ಬೆಳಕು ಮಳೆ ಇವ್ಯಾವುದು ದೇವರಲ್ಲ. ಯಾಕಲ್ಲ? ಅವನು ಪ್ರಕೃತಿಗಿಂತ ವಿಲಕ್ಷಣ. ನೀವು ಪ್ರಾಕೃತವಾಗಿ ಏನನ್ನು ನೋಡ್ತೀರಿ ಅದು ಅವನಲ್ಲ. ಅವನ ಥರ ಯಾವುದಾದ್ರೂ ಇದೆಯಾ? ಫಾರ್ ಎಕ್ಸಾಂಪಲ್ ಅಂದರೆ ಯಾವುದೇ ಅಂತಹ ಆ ಭಗವಂತ ಇವನನ್ನು ಮನಃಕರ್ಮಿ ರಾಕ್ಷಿತ್ವಂ ಶುಭಾರ್ತೆ ಧಾರೆಯಲ್ಲಿಯ ಬುದ್ಧಿಯಿಂದ ಆ ಭಗವಂತನನ್ನು ತಲೆಯಲ್ಲಿಟ್ಟು ಧ್ಯಾನ ಮಾಡಬೇಕು. ರಜಸ್ತಮೋಭ್ಯಾಕ್ಷಿತ್ವಂ ವಿಮೂಢಮನ ಆತ್ಮನ ಎಚ್ಚೆದ್ದಾರಣೆಯಾದೀರು ಅಂತಿಯ ತತ್ವತ. ಮನಸ್ಸು ರಜೋಗುಣದಿಂದ ವಿಷಯಾಸಕ್ತಿ ಅದಿತ್ತು ಅಂತಾದರೆ ದೇವರ ಸ್ಮರಣೆ ಮಾಡಲಿಕ್ಕೆ ಆಗಲ್ಲ. ಅದರಿಂದ ಮುಕ್ತ ಆದಾಗ ಮಾತ್ರ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ದೇವರ ಸ್ಮರಣೆ ಮಾಡಬೇಕು ಅಂದರೆ ನಾವು ಜೀವನದಲ್ಲಿ ಸಂಪಾದನೆ ಮಾಡಬೇಕಾದ್ದು ಮೊದಲು ಮನೋನಿಗ್ರಹ, ಏಕಾಗ್ರತೆಯನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ರಾಜ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ದಯಮಾಡಿ ವಿಸ್ತಾರವಾಗಿ ನನಗೆ ಹೇಳಿ. ಅದಕ್ಕೆ ಅವರಂದರು, ನೀವು ದೇವರ ಅನುಗ್ರಹ ಸಂಪಾದನೆ ಮಾಡಬೇಕಂದ್ರೆ ದೇವರ ಧ್ಯಾನ ಮಾಡಬೇಕು. ದೇವರ ಧ್ಯಾನ ಮಾಡಬೇಕಂದ್ರೆ ಪ್ರಿಲಿಮಿನರಿ ಪ್ರಿಪ್ರೇಷನ್, ನೀವು ಆರಂಭದಲ್ಲಿ 4 ಸಿದ್ಧ ಮಾಡ್ಕೊಳ್ಳಿ. ಯಾವುದದು? ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ. ಈ 4 ಗೆದ್ದವ ಮಾತ್ರ ದೇವರ ಧ್ಯಾನವನ್ನು ಮಾಡ್ಬೋದು. ಯಾವುದು? ಆಸನ ಜಯ ಬೇಕು. ಒಂದು ಸತಿ ಕೂತ್ರೆ ದೇವ್ರ ಧ್ಯಾನ ಕಂಪ್ಲೀಟ್ ಆಗೋವರೆಗೂ ಎದ್ದು ಕೂತು ರುಬ್ಬಿ ಎಲ್ಲ ಮಾಡಬಾರ್ದು. ಕೆಲವರು 1 ಗಂಟೆ ಪ್ರವಚನ ಕೇಳಿದ್ರೆ ಹಿಂಗಂತು ಹಂಗಂತು ಎದ್ದು ಕಾಲು ಹಿಡ್ಕೊಂಡು ಕೆಲವರು ಹಿಂಗೆ ಕೂತಿರ್ತಾರೆ. ಬರ್ತಾ 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 ಹಾಗೆ ಡೌನ್ ಆಗಿ ಸೈಡ್ಗೆ ಹೋಗಿ ಈಗ ರಾತ್ಮಂತ ಬಿದ್ದು ಎಲ್ಲ ಆಗಬಾರ್ದು. ನಮಗೆ ಆಸನ ಜಯ ಬೇಕು. ಇನ್ನು ಕೆಲವರು ಕೂತ್ಕೊಳ್ಳಿ ಅಂದರೂ ಕೂತ್ಬಿಡ್ತಾರೆ, ಆಮೇಲೆ ಹೇಳೋಕ್ಕಾಗಲ್ಲ, ಒದ್ದಾಡ್ತಾರೆ. ಅದೆಲ್ಲ ಕೂತ್ಕೊಳ್ಬಾರ್ದು. ನಿಮ್ಗೆ ಯಾವ್ದು ಈಸಿ ಹಾಗೆ ಕೂತ್ಕೊಂಡು ಆಸನವನ್ನು ಮಾಡಬೇಕು. ಶ್ವಾಸ ಜಯ ಬೇಕು. ಶ್ವಾಸ ಅಂದರೆ ಉಸಿರಾಟ, ಉಸಿರಾಟ ಅಂದರೆ ಪ್ರಾಣದೇವ. ಜಯ ಅಂದರೆ ಕತ್ತಿಗಿತ್ತಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ, ಕೈ ಮುಕ್ಕೊಂಡು ಕೇಳ್ಕೊಳ್ಬೇಕು. ಆ ದೇವ್ರ ಧ್ಯಾನ ಕೂತ್ಕೊಳ್ತೀನಿ, ಹನುಮಪ್ಪ ನೀನು ನನಗೆ ಅನುಗ್ರಹ ಮಾಡು ಅಂತ ಅವನನ್ನು ಕೇಳ್ಕೋಬೇಕು. ಸಂಘ ಅಂದರೆ ಅಟ್ಯಾಚ್ಮೆಂಟ್, ಅದನ್ನು ಮೀರಬೇಕು. ಇಂದ್ರಿಯ ಜಯ ಅಂದರೆ ಕಣ್ಣು ಮುಚ್ಚಿ ದೇವರು ಕೂತಾಗ ಕಿವಿಗೇನೇ ಶಬ್ದ ಬಂದರು, ಮೂಗಿಗೇನೇ ವಾಸನೆ ಹೊಡೆದ್ರು, ನಿಮ್ಮ ಪಕ್ಕದಲ್ಲಿ ಯಾರೇ ಬಂದರು ನೀವು ಹೇಳ್ಬಾರ್ದು, ಕೇಳಿಸ್ತಾ ಇರಬೇಕು, ರೆಸ್ಪಾಂಡ್ ಮಾಡಬಾರ್ದು. ವಾಸನೆ ಬರ್ತಿರಬೇಕು, ರೆಸ್ಪಾಂಡ್ ಮಾಡಬಾರ್ದು. ಹಾಗೆ ಇಂದ್ರಿಯ ನಿಗ್ರಹವನ್ನು ಸಂಪಾದನೆ ಮಾಡಿ ದೇವರ ಧ್ಯಾನ ಕೊಡಬೇಕು. ಎಲ್ಲ ಆಯಿತು, 4 ರೆಡಿ ಆಯಿತು, ದೇವರ ಧ್ಯಾನ ಕೂತಿ ಆಚಾರ್ಯ ನೆಕ್ಸ್ಟ್. ಆಗ ಶುಕ್ರಾಚಾರ್ಯ ಹೇಳ್ತಾರೆ, ನೀವು ದೇವರ ಧ್ಯಾನ ಮಾಡೋದು ಅಷ್ಟು ಸುಲಭ ಅಲ್ಲ. ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರೇ ಧಿಯ. ಸ್ಥೂಲ ಅಂದರೆ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೊಡ್ಡ ದೊಡ್ಡ ಪದಾರ್ಥಗಳ ಒಳಗೆ ಭಗವಂತನ ಇರುವಿನ ಅರಿವು. ದೇವರಿದ್ದಾನೆ ಎಲ್ಲ ಠಾವಿನಲ್ಲಿ, ಲಕ್ಷ್ಮೀ ನಲ್ಲನಿದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಣುರೇಣು ತೃಣಕಾಷ್ಟ ಪರಿಪೂರ್ಣನಾಗಿ ಪರಮಾತ್ಮ ಇದ್ದಾನೆ. ನೀವು ಮರ ನೋಡಿದ್ರಿ, ಅಲ್ಲಿ ದೇವರಿದ್ದಾನೆ. ಇಲ್ಲಿ ನೋಡಿದ್ರಿ, ಇಲ್ಲಿ ದೇವರಿದ್ದಾನೆ. ಅಲ್ಲಿ 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 ಪ್ರಹ್ಲಾದರಾಜರಿಗೆ ಅವರಪ್ಪ ಕೇಳಿದ, ದೇವರು ಎಲ್ಲಿ ಅಂತ. ಪ್ರಹ್ಲಾದರಾಜರಿಗೆ ಅವರಪ್ಪ ಏನು ಕ್ವಶನ್ ಮಾಡಿದ್ದು, ದೇವರಲ್ಲಿ. ಅದಕ್ಕೆ ಅವರಪ್ಪ ಎಲ್ಲಿ ಕೇಳ್ತೀಯ ಅಲ್ಲಿ, ನಿಮ್ಗೆ ಎಲ್ಲಿ ಬೇಕು ಹೇಳು. ಅಲ್ಲ ಇಲ್ಲಿ ಇದ್ದಾನೆ, ಅಲ್ಲಿ ಎಲ್ಲಿ ಸಹಿ ಸರ್ವತ್ರ ಅಂದ್ಬಿಟ್ಟು. ಅಂದರೆ ದಾಸರದ ಒಂದೇ ಪದ್ಯ, ಅದಕ್ಕೆ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಸ್ಥೂಲೆ ಭಗವತೋ ರೂಪಂ ಮನಸ್ಸಂಧಾರೇ ಇದ್ದೀರ. ಕಣ್ಣಿಗೆ ಕಾಣುವ ಎಲ್ಲ ಪದಾರ್ಥಗಳಲ್ಲಿ ದೇವರಿದ್ದಾನೆ ಎನ್ನುವ ಚಿಂತನೆಯನ್ನು ಮೊದಲು ಮಾಡಬೇಕು. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ತಾತ, ನಿಮ್ಮ ತಾತ, ನಮ್ಮಜ್ಜಿ ಈ ಪರಕೆ ಕಸ ಗುಡಿಸೋದಿದೆಯಲ್ಲ, ಅದನ್ನು ಕಾಲಿಂದ ಹೀಗಂದ್ರೂ ಬೈಯೋರು. ಪರಕೆ ಕಾಲಲ್ಲಿ ಮಾಡ್ತಾರೆ. ಯಾವ ಪಾತ್ರೆನೂ ಕಾಲಿಂದ ಎತ್ತಬಾರ್ದು. ಯಾಕೆ ನಾವು ಬರೀ ಪುರಾಣ ಕೇಳ್ತೀವಿ, ಅವರ ಅನುಸಂಧಾನ ಏನಿತ್ತು? ದೇವರಿಲ್ಲದ ವಸ್ತುಗಳೇ ಜಗತ್ತಲ್ಲಿಲ್ಲ, ಎಲ್ಲವೂ ದೇವರ ಮಯ. ಅದು ನಿಮಗಿರಬೇಕು. ನೀವು ಏನು ನೋಡ್ತೀರಿ ಅದು ದೇವರು 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 ಅಂತಿದ್ರೆ ಅಂತ್ಯಕಾಲದಲ್ಲಿ ಏನು ನೋಡಿದ್ರೂ ದೇವರ ನೆನಪು ಬರುತ್ತೆ.
ನೀವು ಬರೀ ದೇವ್ರ ಫೋಟೋ ನೋಡಿ ದೇವರು ಅನ್ನೋದಾಗಿದ್ದರೆ ನಿಮ್ಮ ಸಾಯೋ ಕಾಲಕ್ಕೆ ನಿಮಗೆ ದೇವ್ರ ಫೋಟೋ ಮುಂದೆ ಪ್ರಾಣ ತೆಗಿತಾರೆ ದೇವ್ಯ ಎಲ್ಲಿ ಯಾವ ನರ್ಸ್ ನಮ್ಮ ಬಾಯಿಗೆ ಏನು ತಿಳ್ಕೊಳ್ಳೋಲ್ಲ ಅಂತತೀವೋ ಯಾವ ಹುಲಿ ಸಿಂಹದ ಕರಡಿ ಫೋಟೋ ಹಾಕಿರ್ತಾರೋ ಇರ್ತೈತಿ ಏನೇ ಕಣ್ಣಿಗೆ ಬಿದ್ದರೂ ತದಾಕಾರ ತದ್ಭಿನ್ನ ತದ್ವಾಚ್ಯನಾಗಿ ಪರಮಾತ್ಮ ಇದ್ದಾನೆ ಅಂತ ತಿಳಿದು ಭಜಿಸುವುದೇ ಫಲವಿದು ಮಾಡುವುದಕ್ಕೆ ಅಂತ ದಾಸರಾಯರು ವರ್ಣನೆ ಮಾಡ್ತಾ ಇದ್ದಾರೆ. ಸ್ಥೂಲೆ ಭಗವತೋ ರೂಪೇ ಮನಸ್ಸಂದಾರಿ ಹೇಳಿ ಸ್ಥೂಲವಾದ ಭಗವಂತನ ರೂಪವನ್ನು ತಿಳಿಬೇಕು. 14 ಲೋಕ ಭಗವಂತನ ಶರೀರ ಅಂತ ಪಾತಾಳನೇತಸ್ಯ ಹಿ ಪಾದಮೂಲಂ ಅಂತ ಆರಂಭ ಮಾಡಿ ಸತ್ಯಂತೂ ಶ್ರೇಷ್ಠಿ 14 ಲೋಕದಲ್ಲಿ ಭೂಲೋಕ ಭುವನಲೋಕ ಮಹರ್ಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಅತಲ ವಿತಲ ಸುತಲ ತಲಾತಲ ಮಹಾತಲ ಪಾತಾಳ ಪಾತಾಳದಲ್ಲಿ ಪರಮಾತ್ಮನ ಪಾದ 2 ಹಿಂಡಿಗಳಲ್ಲಿ ಭಗವಂತನ ಸುತಲ ಅತಲ ಲೋಕಗಳು ಅತ್ತಂತಿ ಪಾರ್ಶ್ವಿ ಪ್ರಪದೇ ರಸಾತಲ ಮತ್ತು ಈ ನಾಭಿ ಭಾಗ ಏನಿದೆ ಇದು ಭೂಲೋಕ ಅವೆಲ್ಲ ಭಗವಂತನ ನಾಭಿಯಲ್ಲಿದೆ. ಇಲ್ಲಿಂದ ಮೇಲಿನ ಊರ್ಧ್ವ ಲೋಕಗಳಿವೆ. ಹೀಗೆ 14 ಲೋಕಗಳಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಭಗವಂತನ ಕೈಯಿಂದಲೇ ಈ ಲೋಕಗಳನ್ನು ಆಳುವ ಲೋಕಪಾಲಕರು ದೇವತೆಗಳು ಇಂದ್ರಾದಿಗಳು ಸೂರ್ಯಾದಿಗಳು ದೇವರ ಕಣ್ಣಿಂದ ಬಂದವ ಸೂರ್ಯ ಚಕ್ಷುಸೂರ್ಯೋ ಅಜಾಯತ ಬಾಯಿಂದ ಅಗ್ನಿ ಬಂದಿದೆ ಮುಖಾದಿಂದಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಉಪನಿಷತ್ತಲ್ಲಿ ವರ್ಣ ಮಾಡಿದ್ದನ್ನೇ ಭಾಗವತದ ವಿರಾಟ್ ರೂಪದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ವಿರಾಟ್ ರೂಪವನ್ನು ಚಿಂತನೆ ಮಾಡಬೇಕು. ಅಲ್ಲ ಯಾರಾದರೂ ಮಾಡಿದ್ದಾಗ ಬ್ರಹ್ಮದೇವರು ಮಾಡಿದ್ದಾರೆ. ಅವರು ಸೃಷ್ಟಿಯ ಆರಂಭದಲ್ಲಿ ಈ ವಿರಾಟ್ ರೂಪವನ್ನೇ ಚಿಂತನೆ ಮಾಡಿ 14 ಲೋಕ ಸೃಷ್ಟಿಗೆ ಸ್ಫೂರ್ತಿಯನ್ನು ಪಡೆದು 14 ಲೋಕವನ್ನು ಚಿಂತನೆ ಮಾಡಿದ್ದಾರೆ ಅಂತ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ದೇವರ ಅನುಗ್ರಹ ಆಗಬೇಕಾದ್ರೆ ಮೊದಲು ನೋಡಿದ್ದೆಲ್ಲ ದೇವರು ಅಂತ ತಿಳ್ಕೊಳ್ಬೇಕು ಒಂದು. ಎರಡನೇದು ಶಬ್ದಸ್ಯ ಬ್ರಹ್ಮಣ ಏಷ ಪಂಥ ಎನ್ನಾಮಭಿಹಿ. ನೀವು ಕಿವಿ ಏನು ಸೌಂಡ್ ಕೇಳಿದ್ರು ಅದೆಲ್ಲ ದೇವರ ನಾಮ ಅಂತ ತಿಳ್ಕೊಳ್ಬೇಕು. ನಿಮ್ಮ ಕಿವಿಗೆ ಏನು ಬಿದ್ದರೂ ದೇವರ ನೇಮ್ ದೇವರದೇ ಹೆಸರದು. ದೇವರನ್ನು ವರ್ಣನೆ ಮಾಡದ ವರ್ಣಗಳೇ ಇಲ್ಲ. ವರ್ಣಗಳಿಗೆ ವರ್ಣ ಅಂತ ಕರೆಯೋದೇ ದೇವರ ವರ್ಣನೆ ಮಾಡುವ ಕಾರಣ. ಆ ಅನ್ನುವ ಅಕ್ಷರ ದೇವರನ್ನ ವರ್ಣನೆ ಮಾಡುತ್ತೆ. ಏನು ಮಾಡುತ್ತೆ? ಅಜ ಅಂದರೆ ಹುಟ್ಟಿಲ್ಲದವನೇ, ಹುಟ್ಟು ಇಲ್ಲದವ ಹೆಸರೇನು ಅಜ. ಆ ಅನ್ನೋ ಅಕ್ಷರ ಆನಂದಮಯ ಅನ್ನತ್ತೆ. ಈ ಇಂದಿರಾ ಇದು ಪರಮೈಶ್ವರ್ಯ, ಇಂದ್ರದೇವರಿಗೆ ಐಶ್ವರ್ಯವನ್ನು ಕೊಟ್ಟವ. ಈ ಈಶಾನ ಉಗ್ರ ಊರ್ಜಾ ಕುಂಬ್ರ ರುಜ ಗೃಜ ಏಕಾತ್ಮ ಐರ ಓಜೋಭೃತೆ ಔರಸ ಅರ್ಧಗರ್ಭ ಕಪಿಲ ಕಪಟಿ ಗರುಡಾಸನ ಘರ್ಮ ಯಂಸಾರ ಚಾರ್ವಾಂಗ ಛಂದೋಗಮ್ಯ ಜನಾರ್ದನ ಜಿಗಿತಾರಿ ಹಿಮ ಟಂಕಿ ತಲಕ ಡರಕ ಡರಿ ನಾತ್ಮ ತಾರ ತಬ ದಂಡಿ ದನ್ನಿ ನಮ್ಯ ಪರ ಪಲಿ ಬಲಿ ಭಗ ಮನು ಯಜ್ಞ ರಾಮ ವರಾಹ ಶಾಂತ ಸಂವಿದೆ ಷಡ್ಗುಣ ಸಾರಾತ್ಮ ಹಂಸ ಲಾಳುಕ ಕ್ಷಂ ಲಕ್ಷ್ಮೀ ನರಸಿಂಹ ಅಂತ ಈಗ 51 ಏಕಪಂಚಾಶದ್ ವರ್ಣಗಳು ಕೂಡ ಆ ಭಗವಂತನ ಗುಣವನ್ನು ಮಹಿಮೆಯನ್ನು ವರ್ಣನೆ ಮಾಡೋಕ್ಕಾದ ಕಾರಣ ನಿಮ್ಮ ಕಿವಿಗೆ ಏನು ಬಿದ್ದರೂ ಇಷ್ಟು ತಿಳ್ಕೊಳ್ಳಿ, ಇದು ದೇವರ ಹೆಸರು, ಇದು ದೇವರ ಹೆಸರು. ನಾವು ದೇವರಿಗಿರುವ ಶಬ್ದಗಳನ್ನು ಪರ್ಸನಲ್ ಯೂಸ್ ಮಾಡಿ ಮಿಸ್ಯೂಸ್ ಮಾಡಿದ್ದರ ಪಾಪದಿಂದಾಗಿ ಮತ್ತೆ ಮತ್ತೆ ಹುಟ್ಟುತ್ತಾರೆ. ನಿಜವಾಗಿ ವರ್ಣಗಳಿರೋದು ಯಾಕೆ? ದೇವರ ವರ್ಣನೆ. ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಸ್ವಂತಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಏನು ಮಾಡಬೇಕಾಗ್ತದೆ? ಮಾತಾಡೋದೇ ಬಿಟ್ಟು ಮಾತಾಡೋದು ಬಿಡೋಕ್ಕಾಗಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಯಾವ ಮಾತುಗಳು ದೇವರನ್ನು ಹೇಳುತ್ತೆ ಎನ್ನುವ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಇದೆ ಅಷ್ಟೊಂದು. ಅಥವಾ ನಮ್ಗೆ ಏನು ಅರ್ಥ ಆಗಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಕಡಿಮೆ ಮಾತಾಡಿ, ತುಂಬ ಮಾತಾಡಿ. ದಾಸರಿದ್ದನ್ನೇ ಹೇಳಿದ್ದು. ನಿಮ್ಗೆ ದೇವರ ಅನುಗ್ರಹ ಆಗಬೇಕಂದ್ರೆ ಜೀವನದಲ್ಲಿ ಎರಡೇ ಎರಡು. ಒಂದು, ಹಾಳು ಹರಟೆಗೆ ಹೋಗ ಬ್ಯಾಡ. ಹಾಳು ಹರಟೆ ಅಂದರೆ ಲೂಸ್ ಟಾಕ್. ಸುಮ್ಮನೆ ಮಾತಾಡಬೇಕು. ಆಚಾರ್ಯ ನಾವೇನು ಮಾತಾಡಲ್ಲ, ನಿಮ್ಮಟ್ಟು ನಾವೇನು ಮಾತಾಡಲ್ಲ. ಅಂದರೆ ನನ್ನ ಮಾತು ಯಾವುದು ಲೂಸ್ ಟಾಕ್ಸ್ ಇಲ್ಲ. ವೇದವ್ಯಾಸ ದೇವರು ಹೇಳಿದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಈಗ ನೀವು ಅದನ್ನು ಬಿಟ್ಟು ಯಾರೋ ಹಿಂದಿನ ಮನೆ ಪಕ್ಕದ ಮನೆ ಕಥೆ ಮಾತಾಡೋದಿದ್ದರೆ ಅದು ಲೂಸ್ ಟಾಕ್. ಕೆಲಸಕ್ಕೆ ಬಾರದು ಮಾತಾಡಬಾರ್ದು ಹಿಂದಿನ ಅದನ್ನು ಹೇಳ್ತಾ ಇದ್ದಾರೆ. ಕಡಿಮೆ ಮಾತಾಡಿ. ಇಲ್ಲ ಒಂದು ಕೆಲಸ ಮಾಡಿ, ಭಾನುವಾರ ಒಂದಿನ ಮೌನ ವ್ರತ ಮಾಡಿಬಿಟ್ರೆ ಇಡೀ 6 ದಿನ ಮೌನ ಮಾಡಿದ ಫಲ ಬರುತ್ತೆ. ಅಯ್ಯೋ ಸಿಗೋದೇ ಒಂದು ಸಂಡೆ ಅಷ್ಟೇ, ಮತ್ತೆ ಮೌನ ವ್ರತ ಅಂತೀವಿ, ಅದಕ್ಕೆ ನಿಮ್ಮ ಪುರಾಣಕ್ಕೆ ಬೇಡ ಅಂದ್ಬಿಟ್ಟ. ಅದರಿಂದ ಮಾತಾಡಬೇಕು.
ಆದರೆ ಆ ಮಾತು ಭಗವಂತನಿಗೆ ಪ್ರೀತಿಕಾರಕವಾಗಿರಬೇಕು. ಇದು ಹನುಮಂತ ದೇವರು ರಾಮದೇವರನ್ನು ನೋಡ್ಲಿಕ್ಕೆ ಹೋಗಿದ್ದು ಅಲ್ಲಿ ಸುಗ್ರೀವನ ಜೊತೆ ಇರುವಾಗ. ಆಗ ಹನುಮಂತ ದೇವರು ಸುಗ್ರೀವನ್ ಯಾರು ತಾನು ಯಾರು ಎಲ್ಲ ಪರಿಚಯ ಮಾಡಿಕೊಡುವಾಗ ಒಂದು 5-10 ನಿಮಿಷ ರಾಮದೇವರ ಜೊತೆ ಹನುಮಂತ ದೇವರು ಮಾತಾಡಿದ್ರೆ, ಹನುಮಂತ ಮಾತಾಡಿದ್ದನ್ನು ನೋಡಿ ರಾಮ ತಮ್ಮನಾದ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ನೋಡು ಹೇಗೆ ಮಾತಾಡ್ತಾ ಇದ್ದಾನೆ. ನಾನು ಋಗ್ವೇದ ವಿನೀತಸ್ಯ ನ ಯಜುರ್ವೇದಧಾರಿಣ ನ ಸಾಮವೇದ ವಿದುಷಃ ಶಕ್ಯಮೇವ ಪ್ರಭಾಷತೆ. 4 ವೇದಗಳ ಅಧ್ಯಯನ ಮಾಡದೇ ಇದ್ದವನಿಗೆ ಮಾತು ಹೀಗಾಡ್ಲಿಕ್ಕೆ ಬರೋದೇ ಇಲ್ಲ. ನಮ್ಗೆ ಆಶ್ಚರ್ಯ ಗೊತ್ತಾ, ಮಾತಾಡಬೇಕಾದ್ರೆ ವೇದಾಧ್ಯಯನ ಮಾಡಿರ್ಬೇಕು. ನಿಮ್ಗೆ ಇದು ಗೊತ್ತೇ ಇಲ್ಲ, ಏನು ಓದಿಲ್ಲ ಬರೋದಿಲ್ಲ, ಬರೀ ಮಾತು ಮಾತು. ಅದಕ್ಕೆ ನಮ್ಮಲ್ಲಿ ಗಾದೆ ಏನಂದರೆ ಮಾತು ಮನೆ, ಮಾತೇನು ಮಾಡ್ತು ಮನೆ ಹೊಡಿತು. ಯಾವ ಮನೆ? ಮನೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿದೆ ಸುಮ್ಮನೆ. ಸುಮ್ಮನೆ ಬಂದದ್ದಾಡಿದ್ದೇನೋ ಕೆಲಸಕ್ಕೆ ಬಾರದು ಮಾತು. ಅದಕ್ಕೆ ದೇವರ ಆ ಮನೆಯೇ ಕೆಡಿಸ್ತಾನೆ. ನೀವು ಬರಲೇ ಬೇಡ ಈ ಮನೆ. ನಿಮಗೆ ನಿಮ್ಮನೇ ಬೇಕಂತಾದರೆ ಇಲ್ಲಿ ಮಾತು ಕಡಿಮೆ ಆಡಬೇಕು. ಎಷ್ಟು ಬೇಕೋ ಅಷ್ಟು ಭಗವಂತನಿಗೆ ಸಂಬಂಧಪಟ್ಟ ಮಾತನ್ನು ಮಾತ್ರ ಆಡಬೇಕು. ಶಬ್ದಸಿ ಬ್ರಹ್ಮಣ ಯೇಷಪಂತ ಅಂತ ಅಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೆಲ್ಲ ಕೇಳಿ ಶೌನಕಾದಿ ಬ್ರಾಹ್ಮಣರು ಸೂತರಿಗೆ ಹೇಳ್ತಾರೆ, ನೀವು ಹೇಳೋ ಕಥೆ ಕೇಳ್ತಾ ಇದ್ದರೆ ಪುರುಷತ್ತು ಮುಖ್ಯ. ಮನುಷ್ಯನು ಏನು ಧ್ಯಾನ ಮಾಡಬೇಕು, ಏನು ಪಾರಾಯಣ ಮಾಡಬೇಕು ಅಂದರೆ ಯಾವುದು ಮುಖ್ಯ? ಪುರುಷತ್ತು ಅನ್ನೋದು ಅದು ಎಲ್ಲಿ ಸಿಗಲ್ಲ ರೀ, ಅಂಗಡಿ. ನೀವಾಗ ನೀವೇ ಪುರುಷತ್ತು ಮಾಡಿಕೊಂಡ್ರೆ ಉಂಟು, ಇಲ್ಲದೆ ಇದ್ದರೆ ಇಲ್ಲ. ಅದರ ಏನು ಮಾಡಬೇಕು? ಏನಿಲ್ಲ, ಏನು ಬೇಕು ಅಂತ ಹೋಗ್ತಾ ಇದ್ದೀವಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅವ್ರು ಹೇಳ್ತಾ ಇದ್ದಾರೆ, ಕ್ಷೀರಾಣಿ ಕಿಂಪತಿ ನಸಂತಿ ದಿಶಂತಿ ವೀಕ್ಷಣ. ಸುಮ್ಮನೆ ಬಟ್ಟೆಗಾಗಿ ತುಂಬ ದುಡ್ಡು ಖರ್ಚು ಮಾಡಬೇಕು. ಯಾಕಂದರೆ ಆ ಬಟ್ಟೆಗೆ ಖರ್ಚು ಮಾಡಿದ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಸ್ನಾನ ಬಿಡಬೇಕು, ಸಂಧ್ಯಾವಂದನೆ ಬಿಡಬೇಕು, ಎಲ್ಲ ಬಿಡಬೇಕು. ಅದರಿಂದ ದೇವರು ಯಾವ ಕಾಲಕ್ಕೆ ಏನು ಕೊಡ್ತಾನೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡಿ. ತುಂಬ ಇದೇ ಬೇಕು ಅದೇ ಬೇಕು, ದಿಗ್ಜಾನ್ ಶೂಟಿಂಗೇ ಬೇಕು, ಇನ್ಯಾವುದೋ ಶೂಟಿಂಗ್ ಬೇಕು, ಅದೇ ಅದಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟೆ. ಆ ಮಂಚಕ್ಕೆ ಮದುವೆ ಟೈಮ್ ಬಂದ್ಬಿಟ್ರಂತೂ ಬರೀ ಲಕ್ಷ ಕಮ್ಮಿ. ಫೋಟೋಗ್ರಾಫರ್ ಬಂದರೆ ಅವ್ರು 2.5 ಲಕ್ಷ ಚಾರ್ಜ್ ಮಾಡ್ತಾರೆ. ಆ ಪಿ ಕೆಟ್ಟದಾಗಿರ್ತಾನೆ ಅವನೊಂದು ಲಕ್ಷ ಅಂತ. ಅಲ್ಲ, ಲಕ್ಷ ಇಲ್ಲದೆ ಇರೋದು ಒಂದೇ ಒಂದು ಅಂದರೆ ಪುರೋಹಿತರು ಪಾಪ. ಅವ್ರ ಮೇಲೆ ಲಕ್ಷ ನೋಡ್ಕೊತೀವಿ, ಆಮೇಲೆ ನೋಡ್ತೀನಿ ಸ್ವಾಮಿ ಅಂತಾರೆ. ಯಾವಾಗ ನೋಡ್ತಾರೋ ಏನೋ ಇಂದಿರಾರಮ್ಮ ಗೋವಿಂದ. ಇನ್ಯಾರಿಗೂ ಆಮೇಲೆ ನೋಡೋಕ್ಕಾಗಲ್ಲ ರೀ, ಎಲ್ಲ ಆಗಲೇ ಕೊಡಬೇಕು. ಆ ಹುಡುಗನಿಗೆ ಕಾಟ್ ತಂದಿರ್ತಾರೆ, ಕಾಟ್ ಅದು 1 ಲಕ್ಷ, ಅದ್ರ ಮೇಲೆ ಹಾಕುವ ಕರ್ಲಾನ್ ಅದೊಂದು ಲಕ್ಷ, ಅದ್ರ ಮೇಲೆ ಬೆಡ್ಡು, ಅದ್ರ ಬೆಡ್ಶೀಟು, ಪಿಲ್ಲೋ ಕವರು, ಅದು ದೇವರು ಎನ್ಕ್ವೈರಿ ಮಾಡ್ತಾನೆ. ಓಕೆ, ಇಷ್ಟು ಎಲ್ಲಿಂದ ಬಂತು ದುಡ್ಡು ನಿಮಗೆ? ಇದಕ್ಕಾಗಿ ಎಷ್ಟು ದಿನ ಸ್ನಾನ ಬಿಟ್ಟೆ, ಇದಕ್ಕಾಗಿ ಎಷ್ಟು ರಾಂಗ್ ರೂಟ್ ಹಿಡಿದು ಹೋದೆ. ಅದಕ್ಕೆ ಬಂದದ್ದರಷ್ಟಲ್ಲೇ ಬಾಳಿಕೋ, ಬಂದದ್ದರಷ್ಟಲ್ಲೇ ಬಾಳಿಕೋ, ಗೋವಿಂದ ನಿನ್ನವನೆಂದೂ ಹೇಳಿಕೋ, ಸಂದೇಹ ಬಂದಲ್ಲಿ ಕೇಳಿಕೋ, ಅಂಜ ಬ್ಯಾಡ ಬ್ಯಾಡೆಲ್ಲ ಜೀವ. ಯಾಕೆ ಬೇಜಾರು ಮಾಡ್ಕೊಳ್ತೀಯ, ಯಾಕೆ ಭಯ ಪಡ್ತೀಯ? ದೇವರಿದ್ದಾನೆ, ಯೋಚನೆ ಮಾಡಬೇಡ ಅಂತಾರೆ. ಹಾಗೆ ಎಷ್ಟೇ ಕಷ್ಟ ಬಂದರೂ ಕೂಡ ದೇವರ ಧ್ಯಾನವನ್ನು ಬಿಡಬಾರ್ದು. ಹಾಗೆ ಭಗವಂತನ ಆರಾಧನೆ ಮಾಡ್ತಾ ಇದ್ದಾಗ ಮಾತ್ರ ಕೇಳುವ ಶಬ್ದ, ನೋಡುವ ನೋಟ, ನೋಡುವ ನೋಟ ದೇವರು, ಕೇಳುವ ಶಬ್ದ ಮಂತ್ರ ಅಂತ ಆದಾಗ ಅವರು ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರ ಪುರುಷಂ ವಸಂತಂ. ಅವರು ಮಾತ್ರ ಹೃದಯದ ಅವಕಾಶ, ಸ್ಪೇಸ್ ಒಳಗೆ ಯೋಗ್ಯತೆ ಇದ್ದವರು ಸ್ವರೂಪ ದೇಹದ ಒಳಗೆ, ಕಡಿಮೆ ಯೋಗ್ಯತೆ ಇರೋರು ಮೇಲೆ ಕಾಣುವಂತಹ ಲಿಂಗ ದೇಹದ ಒಳಗೆ ಆ ಭಗವಂತನ ಸ್ಮರಣೆ ಮಾಡ್ತಾರೆ. ತುಂಬ ದೊಡ್ಡದು.